ಸರ್ ನಮಗೆ ಒಂದು ಹವ್ಯಾಸ ಇದೆ. ಸ್ನೇಹಿತರ ತಂಡ ಯೂಶ್ವಲಿ ಹರ್ಪಿಂಗ್ ಅಂತ ಕರಿತೀವಿ. ರಾತ್ರಿ ಹೊತ್ತು ಹಾವುಗಳು ಮತ್ತು ಕಪ್ಪೆಗಳನ್ನ ಹುಡ್ಕೊಂಡು ಓಡಾಡೋವಂಥದ್ದು. ಈ ರೀತಿ ಒಂದು ದಿವಸ ಇದ್ರ ಬಗ್ಗೆ ಪ್ಲ್ಯಾನ್ ಮಾಡಿದಾಗ ಕಾರ್ಕಳ ತಾಲೂಕಿನ ಮಾಳ ಅನ್ನೋ ಒಂದು ಗ್ರಾಮದ ಬಳಿ ಕುದುರೆಮುಖ ಪರ್ವತ ಶ್ರೇಣಿ ಪಕ್ಕ ಬರುತ್ತೆ, ಪಶ್ಚಿಮ ಘಟ್ಟಗಳು. ಅಲ್ಲಿ ಹಾವು ಕಪ್ಪೆಗಳನ್ನು ಹುಡುಕಾಡ್ಕೊಂಡು ರಾತ್ರಿ ಓಡಾಡ್ತಾ ಇದ್ವಿ. ಆ ಟೈಮಲ್ಲಿ ಒಂದು ರಸ್ತೆ ಬದಿ ಒಂದು ಚಿಕ್ಕ ಕೊಳ, ಅಲ್ಲಿ ಕಪ್ಪೆಗಳ ಸೌಂಡು ಕೇಳಿಸ್ತಾ ಇತ್ತು. ಏನಾದರೂ ಇರ್ಬೋದು ಅಂತ ನೋಡಕ್ಕೆ ಹೋದ್ವಿ. ನೋಡಿದ್ರೆ ಒಂದು 40, ಅದನ್ನು ಗೋಲ್ಡನ್ ಬ್ಯಾಕ್ ಫ್ರಾಗ್ ಅಂತ ಕರಿತೀವಿ, ಒಂದು 40 ಹೆಚ್ಚು ಕಮ್ಮಿ ಕಪ್ಪೆಗಳು ಕೊಳದ ತುಂಬ ಇದ್ದು. ಅದನ್ನೇ ಒಂದು ಅಬ್ಸರ್ವ್ ಮಾಡಬೇಕಾದ್ರೆ ಒಂದು ಕಪ್ಪೆನಲ್ಲಿ ಒಂದು ಸ್ವಲ್ಪ ವಿಶೇಷತೆ ಕಾಣಿಸ್ತು. ಅದನ್ನು ಏನು ಅಂತ ನೋಡೋಣ ಅಂತ ಹತ್ರ ಹೋಗಿ ನೋಡಿದಾಗ ಗೊತ್ತಾಯಿತು, ಆ ಒಂದು ಕಪ್ಪೆಯ ದೇಹದಿಂದ ಒಂದು ಅಣಬೆ ಮಶ್ರೂಮು ಸ್ಪ್ರೌಟ್ ಆಗಿತ್ತು. ಆ ಒಂದು ಅಣಬೆ ಏನಿದೆ ಅದನ್ನು ಬಾನೆಟ್ ಮಶ್ರೂಮ್ ಅಂತ ಕರಿತೀವಿ. ಅದು ಯೂಶಲಿ ಕೊಳಿತಿರೋಂಥ ಒಂದು ಮರದ ದಿಮ್ಮಿಗಳಲ್ಲಿ ಮೂಡಿಬರೋಂಥ ಒಂದು ಅಣಬೆ ಅದು. ಅದು ಈ ಒಂದು ಜೀವಂತವಾಗಿರೋಂಥ ಒಂದು ಕಪ್ಪೆ ಮೇಲೆ ಬಂದಿರೋವಂಥದ್ದು ಒಂದು ಆಶ್ಚರ್ಯದ ವಿಷಯ. ಮತ್ತು ವಿಜ್ಞಾನದ ಒಂದು ಇಡೀ ವಿಜ್ಞಾನದ ದಾಖಲೆಗಳನ್ನು ತೆಗೆದ್ರೆ ಯಾವುದೇ ಒಂದು ಅಣಬೆ, ಯಾವುದೇ ಒಂದು ಜೀವಂತವಾಗಿರುವಂಥ ಪ್ರಾಣಿಯ ಮೈ ಮೇಲಿಂದ ಬಂದಿರೋದು ಇಲ್ಲಿವರೆಗೂ ಕೂಡ ಒಂದು ದಾಖಲೆ ಇಲ್ಲ. ಅಂದರೆ ನೀವು ನೋಡೋದ್ರ ಪ್ರಕಾರ ಅದರ ಇದೇ ವಿಶೇಷವಾದದ್ದು, ಇದರ ಒಂದು ಸನ್ನಿವೇಶ ವಿಶೇಷವಾದದ್ದು ವಿಜ್ಞಾನ ಲೋಕದಲ್ಲಿ. ಹೌದು, ಈ ಒಂದು ಸನ್ನಿವೇಶ ಏನಿದೆ ಇದು ಸಾಮಾನ್ಯವಾಗಿ ಫಂಗಲ್ ಇನ್ಫೆಕ್ಷನ್ಗಳು ಜೀವಿಗಳಿಗೆ ಆಗ್ತವೆ, ಮನುಷ್ಯರಿಂದ ಹಿಡಿದು ಕಪ್ಪೆ, ಜೇಡ, ಕೀಟಗಳು ಎಲ್ಲದಕ್ಕಾಗುತ್ತೆ. ಆದರೆ ಇದೇ ಬೇರೆ. ಈಗ ನಾವೇನು ಅನಿಮಲ್ ಕಿಂಗ್ಡಮ್, ಪ್ಲಾಂಟ್ ಕಿಂಗ್ಡಮ್, ಫಂಗೈ ಕಿಂಗ್ಡಮ್ ಅಂತ ನೋಡ್ತೀವಿ, ಒಂದು ಅನಿಮಲ್ ಕಿಂಗ್ಡಮಿನ ಮೇಲೆ ಒಂದು ಫಂಗೈ ಕಿಂಗ್ಡಮಿನ ಈ ಒಂದು ಮಶ್ರೂಮ್ ಏನು ಸ್ಪ್ರೌಟ್ ಆಗಿದೆ, ಇದು ಭಾಳ ವಿಶೇಷ. ಇಲ್ಲಿವರೆಗೂ ಇದರ ದಾಖಲೆ ವಿಜ್ಞಾನದಲ್ಲಿ ಆಗಿಲ್ಲ. ನೀವು ಹೇಳ್ದಂಗೆ ಕಪ್ಪೆ ಅದು ತುಂಬ ಬಾಡಿ ತುಂಬ ಆಂಟಿಬಯೋಟಿಕ್ ಇರುತ್ತೆ, ಅಣಬೆ ಬೆಳೆಯೋ ಚಾನ್ಸ್ ರೀತಿ ಆಗಿರ್ಬೋದು ಅಂತ. ಸರ್, ಒಂದು ನಾವು ಈ ಒಂದು ನೋಡಿ ಫೋಟೋಗಳ ಮುಖಾಂತರ ದಾಖಲಿಸಿದ ನಂತರ ನಾವೇನಾದರೂ ಆ ಕಪ್ಪೆನ ಕಲೆಕ್ಟ್ ಮಾಡ್ಕೊಂಬಂದಿದ್ರೆ ಇದನ್ನು ಲ್ಯಾಬಲ್ಲಿ ಇನ್ನೊಂದಷ್ಟು ಎಕ್ಸಾಮಿನೇಷನ್ ಆಗಿದ್ರೆ ಒಂದು ನಿಖರವಾದಂಥ ಉತ್ತರ ಸಿಗ್ತಾ ಇತ್ತು. ಆದರೆ ಏನಾಗಿದೆ, ಅದು ಆ ಒಂದು ಸಾಧ್ಯತೆ ಆಗಲಿಲ್ಲ. ಯಾಕಂದರೆ ನಾವು ಪ್ರಿಪೇರ್ ಆಗಿ ಹೋಗಿರಲಿಲ್ಲ, ಅದು ನಮಗೆ ಆ ರೀತಿ ಸಿಕ್ಕಿದ್ದು. ಆದರೆ ಈ ಒಂದು ಅಣಬೆಗೆ ಏನು ಫುಡ್ ಸೋರ್ಸ್ ಆಯಿತು ಆ ಕಪ್ಪೆ ದೇಹದಲ್ಲಿ ಅನ್ನೋದೇ ಆಶ್ಚರ್ಯ. ಇಲ್ಲಿವರೆಗೂ ಅದೇನು ಕೊಳೆತ ಮರಗಳಲ್ಲಿ ಅದರ ಒಂದು ಸತ್ವವನ್ನು ಹೀರ್ಕೊಂಡು ಬೆಳೆಯುತ್ತೆ, ಆದರೆ ಕಪ್ಪೆ ಮೈ ಮೇಲೆ ಹೆಂಗೆ ಬರೋಕ್ಕೆ ಸಾಧ್ಯ ಅನ್ನೋದೇ ಒಂದು ಮೊದಲನೇ ಪ್ರಶ್ನೆ. ಈಗ ಸದ್ಯಕ್ಕೆ ನಾವು ಇದನ್ನು ಯಾವ ರೀತಿ ಕನ್ಕ್ಲೂಡ್ ಮಾಡ್ತೀವಿ ಅಂತಂದರೆ, ಇದನ್ನು ನಾವು ದಾಖಲಿಸಿದ್ದೀವಿ, ಇದನ್ನು ವಿಜ್ಞಾನ ಪ್ರಪಂಚದ ಮುಂದೆ ಇಟ್ಟಿದ್ದೀವಿ. ಮುಂದಿನ ದಿವಸಗಳಲ್ಲಿ ವಿಜ್ಞಾನಿಗಳು ಇದನ್ನು ಇನ್ನಷ್ಟು ಅಧ್ಯಯನ ಮಾಡಬೇಕು, ಅದರಿಂದ ಉತ್ತರಗಳನ್ನು ಕಂಡುಕೋಬೇಕಾಗ್ತದೆ ಸರ್. ನೀವು ಆಲ್ರೆಡಿ ವಿಜ್ಞಾನ ಪ್ರಪಂಚಕ್ಕೆ ಪರಿಚಯಿಸಿದ್ರ, ಅಲ್ಲಿಂದ ಯಾವ ರೀತಿ ಫೀಡ್ಬ್ಯಾಕ್ ಬರ್ತಾ ಇದೆ ಇದ್ರ ಬಗ್ಗೆ? ಇದು ಮೊದಲು ನಾವು ಇದನ್ನು ಸಿಟಿಸನ್ ಸೈನ್ಸ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಇದು ಮಾಡಿದಾಗ ಯಾರು ಕೂಡ ಇದನ್ನು ನಂಬೋದಕ್ಕೆ ತಯಾರಿರಲಿಲ್ಲ. ಇದನ್ನು ಫೋಟೋಶಾಪ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಮೇಜ್ ಅಂತ ಎಲ್ಲ ತುಂಬ ಜನ ಕರೆದ್ರು. ನಂತರದಲ್ಲಿ ಐ ನ್ಯಾಚುರಲಿಸ್ಟ್, ಇಂಡಿಯಾ ಬಯೋಡೈವರ್ಸಿಟಿ ಪೋರ್ಟಲ್ಗಳು ಇದನ್ನು ಒಪ್ಕೊಂಡು, ಅದಾದ ನಂತರ ಎಲ್ಲರೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು, ಈ ಥರನೂ ಒಂದು ಅಕರೆನ್ಸ್ ಆಗೋಕ್ಕೆ ಸಾಧ್ಯ ಇದೆಯಾ ಅಂತಂದ್ಬಿಟ್ಟು. ನಂತರ ನಾವೊಂದು ಚಿಕ್ಕದಾದಂಥ ಒಂದು ಸೈಂಟಿಫಿಕ್ ನೋಟನ್ನು ಬರೆದ್ವಿ, ರೆಪ್ಟೈಲ್ಸ್ ಆ್ಯಂಡ್ ಆಂಪಿಬಿಯನ್ಸ್ ಅಂತ ಒಂದು ಅಂತಾರಾಷ್ಟ್ರೀಯ ನಿಯತಕಾಲಿಕೆ. ಅದರಲ್ಲಿ ಬಂದ ನಂತರ ಈಗ ಏನಾಗಿದೆ, ತುಂಬ ಇದ್ರ ಬಗ್ಗೆ ರೀಟ್ವೀಟ್ ಎಲ್ಲ ಆಗ್ತಿದೆ. ತುಂಬ ಯೂನಿವರ್ಸಿಟಿಗಳಲ್ಲಿ ಇದರಲ್ಲಿ ಚರ್ಚೆ ಮಾಡ್ತಿದ್ದಾರೆ. ತುಂಬ ಜನ ನಮಗೂ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೇಳ್ತಾ ಇದ್ದಾರೆ. ಸೊ ಇನ್ನೇನಿದ್ರು ಮುಂದಿನ ಸಂಶೋಧನೆಗಳು ಹೆಚ್ಚಿನ ಮಟ್ಟದಲ್ಲಿ ಆಗಬೇಕಾಗಿದೆ ಈ ಒಂದು ವಿಷಯದ ಬಗ್ಗೆ. ಕಪ್ಪೆ ಯಾವ ಜಾತಿ ಸೇರಿತ್ತು? ಈ ಕಪ್ಪೆ ಮೇಲೆ ಬೇರೆ ಏನನ್ನ ಬೆಳೀತಿರೋದು, ಏನನ್ನ ಈ ಹಿಂದೆ ಏನನ್ನ ಬೆಳಕಿಗೆ ಬಂದಿತ್ತಾ? ಆ ಕಪ್ಪೆ ರಾವ್ಸ್ ಇಂಟರ್ಮೀಡಿಯೇಟ್ ಗೋಲ್ಡನ್ ಫ್ರಾಗ್ ಅಂತ. ಮತ್ತು ಈ ಮಶ್ರೂಮು ಮೈಸಿನಾ ಅನ್ನೋ ಒಂದು ಜೀನಸ್ಸು, ಅದನ್ನು ಬಾನೆಟ್ ಮಶ್ರೂಮ್ಸ್ ಅಂತ ಕರಿತೀವಿ. ಕಪ್ಪೆಗಳಿಗೆ ಒಂದು ಟೈಮಲ್ಲಿ ಭಾಳಷ್ಟು ಫಂಗಲ್ ಇನ್ಫೆಕ್ಷನ್ಗಳಾಗಿ ಹಲವಾರು ಪ್ರಭೇದಗಳೇ ಆ ಒಂದು ಭಾಗದಲ್ಲಿ ಸತ್ತೋಗುವಂಥ ಒಂದು ಕಾಯಿಲೆಗಳು ಹಿಂದೆ ಎಲ್ಲ ಬಂದು ಹೋಗಿದ್ದಾವೆ. ಆದರೆ ಮಶ್ರೂಮು ಜೀವಂತ ಪ್ರಾಣಿ ಮೇಲೆ ಬಂದಿರೋದು ಇದೇ ಮೊದಲ ದಾಖಲೆ.